ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. 400 ಕೋಟಿ ದರೋಡೆ ಕೇಸ್. ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಬೆಳವಣಿಗೆ, ಮತ್ತೆ ಇಬ್ಬರ ಬಂಧನವಾಗಿದೆ. ಕಂಟೈನರ್ ವಾಹನ ಚಾಲಕರನ್ನ SIT ತಂಡ ಬಂಧಿಸ್ತಾ, ಈವರೆಗೂ ಕೂಡ ಲಾರಿಯೂ ಇಲ್ಲ, ದುಡ್ಡು ಇಲ್ಲ, ಆ ವಾಹನ ಡ್ರೈವರ್ಸ್ ಕೂಡ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಆ ಕಂಟೈನರ್ ವಾಹನದ ಡ್ರೈವರ್ ಅನ್ನ SIT ತಂಡ ಬಂಧಿಸ್ತಾ, ಮಹಾರಾಷ್ಟ್ರದ SIT ಅಧಿಕಾರಿಗಳ ತಂಡದಿಂದ ಈ ಕಾರ್ಯಾಚರಣೆ ಆಗಿದೆಯಾ, ಬಂಧನ ಆಗಿದೆಯಾ? 2 ಕಂಟೈನರ್ ವಾಹನಗಳ ಚಾಲಕರು ಅಂದ್ರೆ ಇಬ್ಬರು ಚಾಲಕರನ್ನ ಕೂಡ ಬಂಧಿಸಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಂಡು ಕೇಳರಿಯದ ದರೋಡೆ ಪ್ರಕರಣ ಇದು. 2 ಕಂಟೈನರ್ ಲಾರಿಯಲ್ಲಿ ಸಾಗಿಸ್ತಾ ಇದ್ದಂತಹ 400 ಕೋಟಿ ಹಣ, ಅದರಲ್ಲೂ ದೂರದಾರನ ಹೇಳಿಕೆ ಹೋದರೆ 1000 ಕೋಟಿ. ಇಷ್ಟು ದೊಡ್ಡ ಮೊತ್ತದ ದರೋಡೆ ಪ್ರಕರಣ. ಇನ್ನೂ ಕೂಡ ಲಾರಿ ಹಣ ಪತ್ತೆ ಇರಲಿಲ್ಲ. ಆದರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಆ ವಾಹನದ ಚಾಲಕರನ್ನ, ಕಂಟೈನರ್ ವಾಹನದ ಚಾಲಕರನ್ನ ಅರೆಸ್ಟ್ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವರನ್ನ ಅರೆಸ್ಟ್ ಮಾಡಲಾಗಿತ್ತು. ಅದು ಇದರ ದೂರುದಾರನನ್ನ ಕಿಡ್ನಾಪ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದಂತಹ ಬಂಧನ. ಆದರೆ ಈಗ ಈ ಹಣವನ್ನು ಸಾಗಿಸ್ತಾ ಇದ್ರು ಅಂತ ಹೇಳಲಾದಂತಹ ವಾಹನದ ಚಾಲಕರನ್ನ ಬಂಧಿಸಲಾಗಿದೆ. 2000 ಮುಖಬೆಲೆಯ ರದ್ದಾದ ನೋಟುಗಳು ಅದರಲ್ಲಿದ್ವು. ಲೂಟಿ ಮಾಡಿದ ಆರೋಪಿಗಳು, ಅವರ ಹಣದ ಮೂಲ, ಇದೆಲ್ಲವನ್ನ ಪತ್ತೆ ಹಚ್ಚಬೇಕಾಗಿದೆ ಎನ್ನುವಂತಹ ಮಾಹಿತಿಯನ್ನ ದೂರುದಾರ ಕೊಟ್ಟಿದ್ದ. ದೊಡ್ಡ ಬಿಲ್ಡರ್ ಕಿಶೋರ್ ಅವರಿಗೆ ಸೇರಿದಂತಹ ಹಣ ಅಂತ ಆತ ಹೇಳಿದ್ದ. ತನ್ನನ್ನ ಕಿಡ್ನಾಪ್ ಮಾಡಿ 1.5 ತಿಂಗಳ ಕಾಲ ಚಿತ್ರಹಿಂಸೆ ಕೊಟ್ಟರು ಅಂತ ಹೇಳಿ ಸಂದೀಪ್ ದೂರುದಾರ ಈ ಪ್ರಕರಣವನ್ನ ಬೆಳಕಿಗೆ ತಂದಿದ್ದ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲ ಆಡಿಯೋ ಬಹಿರಂಗ ಆಗಿತ್ತು. ಈ ಹಣ ಯಾರದ್ದು, ಎಲ್ಲಿಂದ ಎಲ್ಲಿಗೆ ಸಾಗಿಸಲಾಗ್ತಾ ಇದೆ, ರಾಜಕಾರಣಿಗಳ ಕೈವಾಡ ಇದೆ ಅನ್ನೋದು, ಮಹಾರಾಷ್ಟ್ರದ ಚುನಾವಣೆಯಲ್ಲಿ, ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಳಕೆಯಾಯಿತು ಅನ್ನುವಂತಹ ಮಾತುಗಳೆಲ್ಲ ಕೇಳಿಬಂದವು. ಬಿಜೆಪಿ ಕಾಂಗ್ರೆಸ್ನದ್ದು ಹೇಳೋದಕ್ಕೆ, ಕಾಂಗ್ರೆಸ್ ಬಿಜೆಪಿಯದು ಅಂತ ಹೇಳುವಂತಹ ಟೀಕಾ ಪ್ರಹಾರಗಳು ಕೂಡ ಕೇಳಿಬರ್ತಾ ಇತ್ತು. ಇದೆಲ್ಲದರ ನಡುವೆ ನಿಜಕ್ಕೂ ಆಗಿದೆಯಾ ಇಷ್ಟು ದೊಡ್ಡ ಮೊತ್ತದ ದರೋಡೆ ಎನ್ನುವಂತ ಪ್ರಶ್ನೆ ಮಧ್ಯೆ ಈಗ ಇಬ್ಬರ ಅರೆಸ್ಟ್ ಎನ್ನುವಂತಹ ಮಾಹಿತಿ TV9ಗೆ ನಾಸಿಕ್ ಪೊಲೀಸರ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಜ್ಞಾತ ಸ್ಥಳದಲ್ಲಿ SIT ತಂಡ ವಿಚಾರಣೆ ನಡೆಸ್ತಾ ಇದೆ ಎನ್ನುವಂತಹ ಮಾಹಿತಿ. ಇವತ್ತು ಸಂಜೆ ಬಂಧನದ ಅಧಿಕೃತ ಮಾಹಿತಿ ಹೊರಬೀಳುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆಯಾಗ್ತಾ ಇದೆ ಅನ್ನೋದು TV9ಗೆ ನಾಸಿಕ್ ಪೊಲೀಸರ ಕಡೆಯಿಂದ, ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ಅಧಿಕೃತವಾದಂತಹ ಪ್ರಕಟಣೆಯೊಂದೇ ಬಾಕಿ. ಅಜ್ಞಾತ ಸ್ಥಳದಲ್ಲಿ ವಿಚಾರಣೆಯಾಗ್ತಾ ಇದೆ. ಮತ್ತೆ ಇಬ್ಬರ ಬಂಧನ. ಅದರಲ್ಲೂ ಕೂಡ ಈ ಇಬ್ಬರು ಈ ಹಣವನ್ನ ಸಾಗಾಟ ಮಾಡ್ತಾ ಇದ್ದಂತಹ ಕಂಟೈನರ್ ಲಾರಿಯ ಚಾಲಕರು. ಸತ್ಯ ಈಗ ಹೊರಬರಬೇಕಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೇಗ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ವೆರಿ ಇಂಟ್ರೆಸ್ಟಿಂಗ್ ಹಾಗೂ ಮಹತ್ವದ ಬೆಳವಣಿಗೆ ಇದು. ಕಂಟೈನರ್ ಲಾರಿಯ ಚಾಲಕರನ್ನ ಬಂಧಿಸಲಾಗಿದೆ ಅನ್ನೋದು. ಯಾಕಂದ್ರೆ ಈವರೆಗೂ ಕೂಡ ನಿಜಕ್ಕೂ ಕಿಡ್ನಾಪ್ ಆಯ್ತಾ, ಹಣ ಸಾಗಾಟ ಆಗ್ತಾ ಇತ್ತಾ, ಕಟ್ಟು ಕಥೆನಾ, ಯಾರ ದುಡ್ಡದು, ಹಲವು ಪ್ರಶ್ನೆಗಳಿದ್ವು. ಈ ಎಲ್ಲ ಪ್ರಶ್ನೆಗಳಿಗೆ, ಕೆಲ ಪ್ರಶ್ನೆಗಳಿಗಾದ್ರೂ ಉತ್ತರ ಸಿಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಅರೆಸ್ಟ್ ಕುರಿತಂತೆ ಏನ್ ಮಾಹಿತಿ ಇದೆ? ಪ್ರತಿಮಾ, ಇನ್ನು ಕರ್ನಾಟಕ ಗೋವಾ ಗಡಿಯಲ್ಲಿ 400 ಕೋಟಿ ರೂಪಾಯಿ ದರೋಡೆಯಾಗಿತ್ತು. 2 ಕಂಟೈನರ್ ವಾಹನಗಳಲ್ಲಿ 400 ಕೋಟಿ ರೂಪಾಯಿನ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಬೆಳಗಾವಿಯ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ನಲ್ಲಿ 2 ಲಾರಿಗಳನ್ನು ಹೈಜಾಕ್ ಮಾಡಲಾಗಿತ್ತು. ಅದಾದ ಬಳಿಕ ಆ ಲಾರಿಗಳು ಎಲ್ಲಿ ಹೋದವು ಮತ್ತು 400 ಕೋಟಿ ರೂಪಾಯಿ ಎಲ್ಲಿ ಹೋಯಿತು ಅನ್ನುವಂಥದ್ದು ಒಂದು ಪ್ರಶ್ನೆ ಆಗಿತ್ತು. ಅದಾದ ಬಳಿಕ ಸಂದೀಪ್ ಪಾಟೀಲ್ ಏನು ನಾಸಿಕ್ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಿಸ್ತಾನೆ. ಆತನ ದೂರಿನ ಅನ್ವಯ ಮಹಾರಾಷ್ಟ್ರ ಸರ್ಕಾರ ಕೂಡ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು SIT ತಂಡವನ್ನು ರಚನೆ ಮಾಡುತ್ತೆ. ಈ ಒಂದು ತಂಡ ರಚನೆ ಆದ ಬಳಿಕ ಒಂದು ಕಿಡ್ನಾಪ್ ಕೇಸಿನಿಂದ ಈ ಎಲ್ಲ ಏನು 400 ಕೋಟಿ ರೂಪಾಯಿ ದರೋಡೆ ಪ್ರಕರಣ ಕೂಡ ಬೆಳಕಿಗೆ ಬರುತ್ತೆ. ಈ ದರೋಡೆಯಲ್ಲಿ ಭಾಗಿಯಾದಂತಹ ಮತ್ತು ಕಿಡ್ನಾಪ್ ಕೇಸ್ನಲ್ಲಿ ಭಾಗಿಯಾದಂತಹ 6 ಜನರನ್ನ ಈಗಾಗಲೇ SIT ಅಧಿಕಾರಿಗಳು ಬಂಧಿಸಿ ತನಿಖೆಯನ್ನು ಕೂಡ ಮಾಡಿದ್ರು. ಇದಾದ ಬಳಿಕ ಲಾರಿಗಳು ಹೈಜಾಕ್ ಆದಂತಹ ಲಾರಿಗಳು ಎಲ್ಲಿ ಹೋದವು ಮತ್ತು ಲಾರಿ ಡ್ರೈವರ್ಗಳು ಎಲ್ಲಿ ಹೋದ್ರು ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಶ್ನೆಗಳಿದ್ವು. ಇದೀಗ SIT ತಂಡ ತೀವ್ರ ತನಿಖೆಯನ್ನು ನಡೆಸಿ 2 ಲಾರಿ ಚಾಲಕರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂಥದ್ದು. ಇನ್ನು ಕೂಡ 2 ಚಾಲಕರನ್ನ
ಏನು ಅಜ್ಞಾತ ಸ್ಥಳದಲ್ಲಿ SIT ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ಸಂಜೆ ವೇಳೆಗೆ ಇಬ್ಬರು ಏನು ಚಾಲಕರನ್ನ ಅರೆಸ್ಟ್ ಮಾಡಿದ್ದಾರೆ, ಅದನ್ನ ಅಧಿಕೃತವಾಗಿ ಘೋಷಣೆ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಸದ್ಯ ಈ ಒಂದು ಪ್ರಕರಣ ಏನಿದೆ, ಒಂದು ಕಡೆ ಆಗಿದೆಯೋ ಅಥವಾ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಇತ್ತು. 400 ಕೋಟಿ ರೂಪಾಯಿ ನಿಜಕ್ಕೂ ತೆಗೆದುಕೊಂಡು ಹೋಗ್ಲಾಗಿತ್ತಾ ಅಥವಾ ಈ ಒಂದು ಹಣ ಯಾರಿಗೆ ಸೇರಿತ್ತು ಅನ್ನುವಂಥದ್ದು ಕೂಡ ಹಲವಾರು ಪ್ರಶ್ನೆಗಳು ಈ ಒಂದು ಪ್ರಕರಣದಲ್ಲಿ ಕೇಳಿ ಬಂದಿದ್ವು. ಆದ್ರೆ ಈಗ ಇಬ್ಬರು ಲಾರಿ ಚಾಲಕರ ಬಂಧನದಿಂದ ಇಡೀ ಪ್ರಕರಣಕ್ಕೆ ಒಂದು ಹೊಸ ತಿರುವು ಸಿಕ್ಕಂತಾಗಿದೆ. ಯಾಕಂದ್ರೆ ಲಾರಿ ಚಾಲಕರೇ ಆ ಒಂದು ಏನು ಪ್ರಕರಣದ ಪ್ರಮುಖವಾಗಿರುವಂತಹ ಕಾರಣಕ್ಕಾಗಿ ಇವರ ವಿಚಾರಣೆಯಿಂದ ಇನ್ನಷ್ಟು ಸತ್ಯಾಂಶಗಳು ಹೊರಬರುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸಹದೇವ್ ತಮ್ಮ ಮಾಹಿತಿಗೆ. ಎಸ್, ದರೋಡೆಕೋರರು ಅರೆಸ್ಟ್ ಆದ್ರ ಅಂದ್ರೆ ಈಗಿರುವಂತದ್ದು ಲಾರಿ ಚಾಲಕರ ಬಂಧನ ಆಗಿದೆ ಅಂತ ಹೇಳಿ. ಹಾಗಾಗಿ ನಿಜಕ್ಕೂ ದರೋಡೆ ಆಯ್ತಾ, ಅವರನ್ನೇನ್ ಮಾಡ್ಲಾಯ್ತು, ಎಲ್ಲಿದ್ರು ಇಷ್ಟು ದಿನ, ಅವರನ್ನ ಅರೆಸ್ಟ್ ಮಾಡಿದ್ ಎಲ್ಲಿ, ಹಣ ನಿಜಕ್ಕೂ ಕೂಡ ದರೋಡೆಯಾಗಿದೆಯಾ, ಎಲ್ಲಿಂದ ಎಲ್ಲಿಗೆ ಸಾಗಾಟ ಆಗ್ತಾ ಇತ್ತು, ಯಾರ ಹಣ, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಚಾಲಕರ ಅರೆಸ್ಟ್ ಆಗಿದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.